ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನಗೆ ತುಂಬ ಹೊಟ್ಟೆ ನೋವಿತ್ತು. ಡಾಕ್ಟರ್ ಬಳಿ ಹೋಗಿದ್ದಾಗ ಎಲ್ಲ ಚೆಕ್ ಮಾಡಿಸಿದ್ರು. ಆಗ ಡಾಕ್ಟರ್ ಹೇಳ್ತಾರೆ, ರಿಪೋರ್ಟ್ ನೋಡ್ತಾ ಮದುವೆ ಆಗಿ ಎಷ್ಟು ತಿಂಗಳಾಗಿದೆ ಅಂತ. ಮುಂದಿನ ತಿಂಗಳು ಮದುವೆ ಅಂತ ಹೇಳಿದೆ. ಸ್ವಲ್ಪ ತಡ್ಕೊಳ್ಬೇಕು ತಾನೇ? ಯಾಕೆ ಡಾಕ್ಟರ್ ಈ ರೀತಿ ಮಾತಾಡ್ತಾ ಇದ್ದೀರಾ ಅಂತ ನನ್ನಮ್ಮ ಕೇಳಿದಾಗ, ಅದು ನಿಮ್ಮ ಮಗಳು ಪ್ರೆಗ್ನೆಂಟ್ ಆಗಿದ್ದಾಳೆ, ಅವಳಿಗೆ 3 ತಿಂಗಳು, ಮದುವೆಯ ಮುಂದಿನ ತಿಂಗಳು ಅಂತ ಹೇಳ್ತಿದ್ದೀರಾ ಅಂತ ಹೇಳಿದಾಗ ನಾನು ತಲೆ ಸುತ್ತು ಬಂದು ಬಿದ್ದೆ. ಎಚ್ಚರವಾದಾಗ ಅಮ್ಮ ಹೇಳಿದ ಮಾತನ್ನ ಕೇಳಿ ಭಯ ಆಯಿತು. ಇನ್ನು ಯಾರಿಗೂ ಕೂಡ ನನ್ನ ಮುಖ ತೋರಿಸಲು ಸಾಧ್ಯವೇ ಇಲ್ಲ. ಮುಂದೆ ನನ್ನ ಬದುಕು. ಅಯ್ಯೋ, ರಾಕೇಶ್ಗೆ ಹೇಗೆ ಹೇಳಲಿ ಈ ವಿಷಯನ? ಅವನು ನನ್ನನ್ನು ಹೇಗೆ ಮದುವೆ ಆಗ್ತಾನೆ? ಅವನು ನನ್ನನ್ನು ಒಂದೇ ಒಂದು ಬಾರಿ ಕೂಡ ಮುಟ್ಟಿಲ್ಲ. ಮತ್ತೆ ಇದೆಲ್ಲ ಹೇಗಾಯ್ತು? ತಿಳ್ಕೋಬೇಕು ಅಂತಂದ್ರೆ ಕತೆನ ಕೊನೆ ತನಕ ಕೇಳಲೇಬೇಕು. ಕತೆ ಡೆಫಿನೆಟ್ಲಿ ನಿಮ್ಗೆಲ್ಲ ಇಷ್ಟ ಆಗತ್ತೆ. ನನ್ನ ಹೆಸರು ಕಾವ್ಯ, ಅಮ್ಮನ ಮುದ್ದಿನ ಮಗಳು. ಅಪ್ಪನಿಗೆ ನಾನು ಅಂದ್ರೆ ಇಷ್ಟ ಇಲ್ಲ. ಯಾಕಂದ್ರೆ ಅವರಿಗೆ ಗಂಡು ಮಕ್ಕಳು ಅಂದ್ರೆ ತುಂಬಾ ಇಷ್ಟ. ನಾನು ಚಿಕ್ಕವಳಾದ ದಿನದಿಂದಾನೂ ಕೂಡ ಅಪ್ಪ ಎಂದೂ ಕೂಡ ನನ್ನನ್ನು ಪ್ರೀತಿಸಿಲ್ಲ. ನನಗಿರೋ 2 ಅಣ್ಣಂದಿರುಗಳನ್ನ ಮಾತ್ರ ತುಂಬ ಪ್ರೀತಿಯಿಂದ ಕಾಳಜಿಯಿಂದ ನೋಡ್ಕೋತಿದ್ರು. ಮೊದಲು ನನಗೆ ಎಲ್ಲರ ರೀತಿ ನನಗೂ ಕೂಡ ಅಪ್ಪ ಬೇಕು, ಅಮ್ಮನ ಪ್ರೀತಿ ಬೇಕು ಅಂತ ಹಂಬಲಿಸ್ತಿದ್ದೆ. ಆದರೆ ದಿನಗಳು ಕಳೆದಂತೆ ಅಪ್ಪ ಮಾಡ್ತಾ ಇದ್ದ ಕೆಲಸಗಳಿಂದ ಬೇಸತ್ತು ನಾನು ಸುಮ್ಮನಾಗ್ತಿದ್ದೆ. ತುಂಬ ಅವಮಾನ ಮಾಡ್ತಿದ್ರು. ಮನೆಗೆ ಯಾರೇ ನೆಂಟರು ಬರಲಿ, ಯಾವುದೇ ಆಗಲಿ, ನನಗೆ ಅವಮಾನ ಮಾಡ್ತಿದ್ರು. ನಾನು ದುಡ್ಡನ್ನು ಖರ್ಚು ಮಾಡೋ ಹಾಗಿಲ್ಲ. ಇವಳು ಮದುವೆಗಾಗಿ ಕೂಡಿಡ್ಬೇಕು, ಇವಳು ಗಂಡು ಮಗು ಆಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಅಪ್ಪ ಅಮ್ಮನೂ ಕಷ್ಟಪಡಬಾರ್ದು ಅಂತ ನಾನು ಚೆನ್ನಾಗಿ ಓದ್ದೆ. ಒಂದು ಒಳ್ಳೆ ಕೆಲಸಕ್ಕೆ ಸೇರಿಕೊಂಡೆ. ತಿಂಗಳಿಗೆ 50,000 ಸಂಬಳ ಬರುತ್ತೆ. ಇನ್ನೂ ಕೂಡ ಕೆಲಸಕ್ಕೆ ಸೇರಿಲ್ಲ ನನ್ನ 2 ಅಣ್ಣಂದ್ರು. ಆದರೂ ಕೂಡ ಅಪ್ಪ ಅವರನ್ನ ಪ್ರೀತಿಯಿಂದ ನೋಡ್ಕೋತಾರೆ. ನಾನು ಎಷ್ಟೊಂದು ಸಂಬಳ ತೆಗೆದುಕೊಂಡು ಹೋದ್ರೂ ಕೂಡ ನನ್ನ ಮೇಲೆ ಪ್ರೀತಿ ಇಲ್ಲ. ಎಷ್ಟು ಸಂಬಳ ಬಂದರೂ ಕೂಡ ಇನ್ನೊಬ್ಬರ ಮನೆಗೆ ಹೋಗೋಳು. ಸಂಬಳ ಬಂದರೆ ನಿನ್ನ ಗಂಡಂಗೆ ಖುಷಿ ಆಗತ್ತೆ, ನನಗೆ ಅದರಿಂದ ಯಾವುದೇ ರೀತಿ ಉಪಯೋಗನೂ ಇಲ್ಲ ಅಂತ ಯಾವಾಗಲೂ ಅಪ್ಪ ತುಂಬ ಖಾರವಾಗಿ ಮಾತಾಡ್ತಿದ್ರು. ಅದರಿಂದ ನಂಗೆ ತುಂಬ ನೋವಾಗ್ತಿತ್ತು. ಸಂಬಂಧಿಕರೆಲ್ಲ ನಿಮ್ಮ ಮಗಳು ಎಷ್ಟು ಚೆನ್ನಾಗಿದ್ದಾಳೆ, ದೇವಲೋಕದ ಅಪ್ಸರೆ ರೀತಿ ಇದ್ದಾಳೆ, ಅದೃಷ್ಟ ಮಾಡಿದಿರ ಎಷ್ಟು ಚಂದದ ಮಗಳನ್ನ ಪಡೆಯೋದಕ್ಕೆ ಅಂತ ಪ್ರತಿ ಬಾರಿ ಹೇಳ್ತಿದ್ರು. ಆದ್ರೂ ಕೂಡ ಅಪ್ಪ ಒಪ್ತಿರ್ಲಿಲ್ಲ. ಇವಳು ನಮ್ಮ ಪಾಲಿನ ಅದೃಷ್ಟ ದೇವತೆ ಅಲ್ಲ, ದರಿದ್ರ ದೇವತೆ. ಇವಳಿಗಾಗಿ ಅಷ್ಟು ಖರ್ಚು ಮಾಡಿದೀನಿ, ಇಷ್ಟು ಖರ್ಚು ಮಾಡಿದೀನಿ ಅಂತ ಹೇಳ್ತಿದ್ರು. ನನ್ನ ಬಗ್ಗೆ ತಿಳಿಯದವರು ತಲೆ ಅಳ್ಳಾಡಿಸ್ಕೊಂಡು ಹೊರಟು ಹೋಗ್ತಿದ್ರು. ಆದ್ರೆ ನನ್ನ ಬಗ್ಗೆ ತಿಳಿದಿರೋ ಹತ್ತಿರದ ಸಂಬಂಧಿಕರೇ ಆಗ್ಲಿ ಅಥವಾ ಅಕ್ಕಪಕ್ಕದ ಮನೆಯವರಾಗ್ಲಿ ಅಪ್ಪ ಈ ರೀತಿ ಹೇಳಿದಾಗ ಒಪ್ತಾನೆ ಇರಲಿಲ್ಲ. ಯಾಕಂದ್ರೆ ಅವ್ರಿಗೆಲ್ಲವನ್ನು ಕಣ್ಣಿಂದ ನೋಡಿದ್ರು. ಕೆಲವರು ಅಪ್ಪನನ್ನ ಬೈಕೊಂಡು ಹೋಗ್ತಿದ್ರು. ಇನ್ನು ಕೆಲವರು, ಈ ಮನುಷ್ಯ ಇದೇ ರೀತಿ ತಲೆ ಕೆಟ್ಟವನು, ನೀನು ಬೇಸರ ಮಾಡ್ಕೋಬೇಡ ಅಂತ ಹೇಳಿ ಹೋಗ್ತಿದ್ರು. ನನಗೀಗ ಸಂಬಳ 1,00,000 ಮೇಲೆ ಬರುತ್ತೆ. ಎಲ್ಲ ದುಡ್ಡನ್ನು ಸೇವಿಂಗ್ ಮಾಡಿ 20 ಲಕ್ಷಕ್ಕಿಂತ ಜಾಸ್ತಿ ಆಗೋಗಿದೆ. ಅಂದ್ರೆ ನನ್ನ ಮದುವೆನ ನಾನೇ ಮಾಡ್ಕೋಬಹುದು. ಈ ವಿಷಯನ ಅಪ್ಪ ತಿಳಿದಾಗ ಸ್ವಲ್ಪ ಸಮಾಧಾನದಿಂದ ಉಸಿರಾಡಿದ್ರು. ನಂತರ ಹೇಳ್ತಾರೆ, ಗಂಡು ಮಗು ಆಗಿದ್ರೆ ಅಷ್ಟು ದುಡ್ಡನ್ನು ಇಟ್ಕೊಬಿಡ್ತಿದ್ದೆ, ಇವಳು ಮದುವೆ ಮಾಡ್ಬೇಕಲ್ಲ ಅಂತ ಪುನಃ ಬೇಜಾರು ಮಾಡ್ಕೊಂಡ್ರು. ಆ 20 ಲಕ್ಷ ಅನ್ಯಾಯವಾಗಿ ಖರ್ಚಾಗೋಗ್ಬಿಡತ್ತೆ ಅಂತ ನಾನು ತೀರಿಸ್ಕೊಳ್ತೀನಿ ಅಂದೆ. ಮದುವೆ ಆದಮೇಲೆ ಸ್ವಲ್ಪ ಸಂಬಳನ ನಿಮ್ಮ ಕೈ ಕೊಡ್ತೀನಿ, ಅಲ್ಲ ಅರ್ಧ ಸಂಬಳನ ಕೊಡ್ತೀನಿ, ಯಾವುದೇ ಕಾರಣಕ್ಕೂ ಯೋಚಿಸ್ಬೇಡಿ ಅಂತ ಅಮ್ಮನ ಬಳಿ ಹೇಳ್ದೆ, ಅಪ್ಪನಿಗೆ ಕೇಳಿಸುವಂತೆ. ಅಪ್ಪ ಸ್ವಲ್ಪ ಸಮಾಧಾನ ಪಟ್ರು ಅಂತ ಅನ್ಸುತ್ತೆ. ಈಗ ನನ್ನ ಮದುವೆಗಾಗಿ ಹುಡುಗನನ್ನ ಹುಡುಕ್ತಾ ಇದ್ದಾರೆ. ಹುಡುಗ ನಮ್ಮ ಮನೆ ಹತ್ರನೇ ಇರಬೇಕು, ಹೋಗಿ ಬರೋದಕ್ಕೆ ಅಂತ ಅಣ್ಣಂದ್ರು ಕೂಡ ನನ್ನನ್ನು ತುಂಬಾ ಪ್ರೀತಿಯಿಂದ ನೋಡ್ಕೋತಾರೆ. ಅವ್ರಿಗೆ ನಾನು ಅಂದ್ರೆ ಪ್ರಾಣ. ಇರೋದು ಒಬ್ಳೆ ತಂಗಿ ಅಲ್ವಾ, ನನ್ನ ಬದುಕಿಗೆ ಅವರೇ ಆಧಾರ. ಕೊನೆಗೆ ಅಣ್ಣನ ಗೆಳೆಯ ಕಿರಣ್ ನನ್ನನ್ನು ಮದುವೆ ಆಗೋದಕ್ಕೆ
ಒಪ್ಕೊಂಡ. ಅವನನ್ನ ನಾನು ಚಿಕ್ಕಂದಿನಿಂದ ನೋಡಿದ್ದೀನಿ, ಒಂದೆರಡು ಬಾರಿ ಮಾತಾಡಿಸಿರ್ಬೋದು. ನಾನು ಅಷ್ಟೆ, ನಾನು ಯಾರ ಜೊತೆ ಜಾಸ್ತಿ ಮಾತಾಡ್ತಾ ಇರಲಿಲ್ಲ. ಅಪ್ಪ ಯಾವಾಗ್ಲೂ ನನ್ನನ್ನ ಶಾಪಗ್ರಸ್ತಳು ಅನ್ನೋ ರೀತಿ ನೋಡ್ತಾ ಇದ್ದಿದ್ರಿಂದ ಬೇಸರವಾಗಿ ನನ್ನ ಲೋಕದಲ್ಲೇ ನಾನಿರ್ತಿದ್ದೆ. ಈಗ ಬದುಕಲ್ಲಿ ಬಣ್ಣ ಬಂದಿದೆ, ಚೆನ್ನಾಗಿದೆ. ಅಪ್ಪ ನನ್ನ ಕಡೆ ಸ್ವಲ್ಪ ಚೆನ್ನಾಗಿ ನೋಡ್ಕೋತಿದ್ದಾರೆ. ಹುಡುಗ ಕೂಡ ಸೆಟ್ ಆಗಿದ್ದಾನೆ, ನನ್ನನ್ನ ತುಂಬಾ ಪ್ರೀತಿಸ್ತಾನೆ. ಕಿರಣ್ ಉಡ್ಸೋ ಶಾಸ್ತ್ರ ಆಯ್ತು. ಕಿರಣ್ ನನ್ನ ಜೊತೆ ಮಾತಾಡ್ಬೇಕು ಅಂತ ಹೇಳಿ ನನ್ನನ್ನ ರೆಸಾರ್ಟಿಗೆ ಕರ್ಕೊಂಡು ಹೋಗಿದ್ದ. ಅದು ಕೂಡ ಅಪ್ಪನ ಪರ್ಮಿಷನ್ನ ತಗೊಂಡು. ಅಪ್ಪ ಅವನು ಏನ್ ಹೇಳಿದ್ರು ಒಪ್ಕೊಬಿಡ್ತಾರೆ, ಯಾಕಂದ್ರೆ ಅವನು ಆಗರ್ಭ ಶ್ರೀಮಂತರ ಮಗ. ದುಡ್ಡಿಗೆ ಇರೋ ಬೆಲೆ ಪ್ರೀತಿ ವಿಶ್ವಾಸಕ್ಕಿಲ್ಲ ಅಂತ ಅನ್ಕೊಂಡು ಸುಮ್ಮನಾದೆ. ಮೊದಲು ಕಿರಣ್ ಜೊತೆ ಹೆದರ್ಕೊಂಡು ಹೋಗೋದಕ್ಕೆ ನನಗೆ ಇಷ್ಟ ಆಗ್ತಿತ್ತು. ಇದೇ ಮೊದಲ ಹುಡುಗ ನನ್ನ ಬದುಕಲ್ಲೇ. ಅವನು ನನ್ನ ಕೈ ಮುಟ್ಟಿದಾಗ ಕಾರಿನಲ್ಲಿ ಸ್ವಲ್ಪ ಭಯ ಆಯಿತು. ನಾನು ಬೆಚ್ಚಿದೆ. ಅವನ ಆಶ್ಚರ್ಯವಾಗಿ, ನಾನು ಮದುವೆ ಆಗ್ತೀನಿ, ಅಷ್ಟೊಂದು ಹೆದರ್ಕೊಳ್ಳೋ ಅವಶ್ಯಕತೆ ಏನು ಅಂತ ಹೇಳ್ದ. ನಾನು ಹೌದಲ್ವಾ ಅಂತ ಅನ್ಕೊಂಡು ಸಮಾಧಾನ ಮಾಡಿಕೊಂಡೆ. ನನ್ನ ಕೆನ್ನೆಗೆ ನನಗೆ ತಿಳಿಯದ ಹಾಗೆ ಮುತ್ಕೊಟ್ಟ. ನಾನು ಭಯದಿಂದ ಮನೆಗೆ ಹೋಗ್ತೀನಿ ಅಂತ ಅಳೋದಕ್ಕೆ ಶುರು ಮಾಡಿದೆ. ಆದವನು ನನ್ನನ್ನ ಚಿಕ್ಕ ಮಕ್ಕಳನ್ನ ಸಮಾಧಾನ ಮಾಡೋ ರೀತಿ ಸಮಾಧಾನ ಮಾಡ್ದ. ನೀನ್ ನನ್ನನ್ನ ಮದುವೆ ಆಗೋಳು, ಇದೆಲ್ಲ ಸಹಜ. ನಾನು ಎಂದಿಗೂ ಕೂಡ ನಿನ್ನ ಕೈಯನ್ನ ಬಿಡೋದಿಲ್ಲ. 7 ಜನ್ಮಕ್ಕೂ ನೀನೇ ನನ್ನವಳು. ನನಗೆ ನೀನು, ನಿನಗೆ ನಾನು, ನಿನ್ನ ಮೇಲೆ ಪ್ರೀತಿ ಜಾಸ್ತಿ ಅಂತ ಹೇಳುವಾಗ ನಾನು ಸ್ವಲ್ಪ ಎಮೋಷನಲ್ ಆದೆ. ನನ್ನನ್ನು ಯಾವಾಗಲೂ ಇಷ್ಟೊಂದು ಯಾರೂ ಪ್ರೀತಿಸಿರ್ಲಿಲ್ಲ. ಒಬ್ರು ಪ್ರೀತಿಸ್ತಾರೆ ಅಂತ ಆಶ್ಚರ್ಯ ಆಯಿತು. ಆಗವನು ನನ್ನನ್ನು ಗಟ್ಟಿಯಾಗಿ ತಪ್ಕೊಂಡು ಹಣೆಗೆ ಮುತ್ಕೊಟ್ಟ. ಅವನ ಅಪ್ಪುಗೆ ಬಿಸಿ ನನಗೆ ತುಂಬ ಇಷ್ಟ ಆಯಿತು. ಪದೇ ಪದೇ ಬೇಕು ಅಂತ ಅನ್ಸೋದಕ್ಕೆ ಶುರುವಾಯಿತು. ಅಮ್ಮನನ್ನ ಬಿಟ್ಟರೆ ಇದೇ ಮೊದಲು ಒಬ್ಬ ಮನುಷ್ಯ ಈ ರೀತಿ ಇರೋದು ನನ್ನ ಜೊತೆ. ನಾವಿಬ್ರು ರೆಸಾರ್ಟಲ್ಲಿ ಸ್ವಲ್ಪ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಅವ್ರ ರೆಸಾರ್ಟ್ ತುಂಬಾನೇ ಸುಂದರವಾಗಿತ್ತು. ಪ್ರಾಣಿ ಪಕ್ಷಿಗಳು ಕೂಡ ಇತ್ತು. ಅಲ್ಲಿ ನಂಗೆ ಇಷ್ಟವಾದ ವಿಧ ವಿಧ ಅಡುಗೆಗಳನ್ನು ಮಾಡಿಸಿದ್ರು. ಇದೇ ಮೊದಲ ಬಾರಿ ನನ್ನ ಇಷ್ಟನ ಕೂಡ ಒಬ್ರು ಪೂರೈಸಿದ್ದು. ನಾನು ಅನ್ಕೊಂಡೆ, ಇನ್ನೂ ನನ್ನ ಬದುಕು ಸರಿಯಾದ ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇದೆ. ಕಿರಣ್ ನನ್ನನ್ನು ತುಂಬಾನೇ ಪ್ರೀತಿಸ್ತಾನೆ. ಇನ್ಯಾವುದೇ ರೀತಿಯ ಯೋಚನೆ ಇಲ್ಲ. ಅಪ್ಪನೂ ಕೂಡ ಸರಿ ಹೋಗಿದ್ದಾರೆ. ಅವ್ರಿಗೆ ದುಡ್ಡು ಅಂದ್ರೆ ತುಂಬಾ ಇಷ್ಟ. ಕಿರಣ್ ಬಳಿ ತುಂಬಾ ದುಡ್ಡಿದೆ. ನಾನು ಕೂಡ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಈ ರೀತಿ ಹಲವು ಯೋಚನೆಗಳನ್ನ ಮಾಡ್ತಿದ್ದೆ. ಆ ಯೋಚನೆಗಳ ಬಗ್ಗೆ ನನ್ನನ್ನ ಮನೆಗೆ ಕರೆತಂದ ಪ್ರತಿದಿನ ಫೋನ್ ಮಾಡ್ತಿದ್ದ. ನಾನು ಕೂಡ ಮಾಡ್ತಿದ್ದೆ. ಆಫೀಸಲ್ಲೂ ಕೂಡ ತುಂಬಾ ಖುಷಿಯಾಗಿ ಕೆಲಸ ಮಾಡ್ತಿದ್ದೆ. ಬದುಕು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಇನ್ನು 15 ದಿನ ಮಾತ್ರ ಬಾಕಿ ಇದೆ ಅಂತ ಅನ್ಕೊಂಡಾಗ ನನಗೆ ಸುಸ್ತು, ಸಂಕಟ ಆಗ್ತಿದೆ, ವಾಮಿಟ್ ಬರ್ತಿದೆ, ಹೊಟ್ಟೆ ನೋವು ಜಾಸ್ತಿ ಆಗ್ತಿದೆ. ನಂತರ ಎಲ್ಲಾ ಟೆಸ್ಟ್ಗಳನ್ನ ಮಾಡಿಸ್ದೆ. ಡಾಕ್ಟರ್ ಹೇಳಿದ್ರು, ರಿಪೋರ್ಟ್ನ ನೋಡ್ತಾ, ಮದುವೆ ಆಗಿ ಎಷ್ಟು ತಿಂಗಳಾಯ್ತು ಅಥವಾ ಎಷ್ಟು ವರ್ಷ ಆಯ್ತು ಅಂತ ಕೇಳಿದ್ರು. ನಾನು ಕೇವಲ 15 ದಿನದಲ್ಲಿ ಮದುವೆ ಇದೆ ಅಂತ ನಾಚಿಕೆಯಿಂದ ಹೇಳಿದೆ. ಆಗ ಡಾಕ್ಟರ್ ಕೂಡ ಬೇಸರದಿಂದ, ಸ್ವಲ್ಪ ದಿನ ತಡ್ಕೋಬಹುದಾಗಿತ್ತಲ್ವಾ ಮಗಳೇ ಅಂತ ಹೇಳಿದ್ರು. ಏನಾಯ್ತು ಅಂತ ಭಯದಿಂದ ಅಮ್ಮ ಡಾಕ್ಟರ್ನ ಕೇಳಿದಾಗ ಡಾಕ್ಟರ್ ಹೇಳ್ತಾರೆ, ನಿಮ್ಮ ಮಗಳಿಗೆ 3 ತಿಂಗಳಾಗಿದೆ, ಪ್ರೆಗ್ನೆಂಟ್, ಇನ್ನೊಂದು ಬಾರಿ ಟೆಸ್ಟ್ ಮಾಡಿ ಅಥವಾ 7 ದಿನ ರಿಪೋರ್ಟ್ ಅಂತ ಹೇಳಿದ್ರು. ತುಂಬಾ ಸಲ ಪರೀಕ್ಷೆ ಮಾಡಿದೀವಿ, ಇದು ನಿಮ್ಮ ಮಗಳದೇ ರಿಪೋರ್ಟ್, ಎಕ್ಸ್ಚೇಂಜ್ ಏನೂ ಆಗಿಲ್ಲ ಅಂತ ಹೇಳಿದಾಗ ನಾನು ಭಯದಿಂದ ಕೆಳಗೆ ಕುಸಿದೆ. ಯಾಕಂದ್ರೆ ಕೇವಲ ಮುತ್ತಿಗೆ ಮಗು ಆಗ್ಬಿಡತ್ತಾ? ಕಿರಣ್ ನನ್ನ ಕೆನ್ನೆಗೆ ಮುತ್ತು ಕೊಟ್ಟಿದ್ದಾರೆ, 1-2 ಬಾರಿ ತಪ್ಕೊಂಡು ಇರ್ಬೋದು ಅಷ್ಟೆ. ಕೇವಲ ಅದಕ್ಕೆ ಮಗು ಹೇಗಾಗೋದಕ್ಕೆ ಸಾಧ್ಯ? ಕೆಳಗೆ ಕುಸಿದೆ. ಯಾಕಂದ್ರೆ ನನ್ನ ಬದುಕು ಸಂಪೂರ್ಣವಾಗಿ ಹಾಳಾಗೋಯ್ತು. ಇನ್ನು ಪ್ರಪಂಚಕ್ಕೆ ಹೇಗ್ ಮುಖ ತೋರಿಸ್ಲಿ ಅಂತ ಭಯ ಆಯ್ತು. ಅಮ್ಮ ನನ್ನ ಕೆನ್ನೆಗೆ ಏಟನ್ನ ಹೊಡೆದ್ಲು. ನಾನು ಜೋರಾಗಿ ಅಳೋದಕ್ಕೆ ಶುರು ಮಾಡಿದೆ. ನಮ್ಮಿಬ್ರು ಪರಿಸ್ಥಿತಿನ ನೋಡಿ ಡಾಕ್ಟರ್, ಪರವಾಗಿಲ್ಲ, ತಪ್ಪು ಎಲ್ಲರೂ ಮಾಡ್ತಾರೆ, ಮನುಷ್ಯ ಅಂದಮೇಲೆ ತಪ್ಪು ಮಾಡೇ ಮಾಡ್ತಾನೆ, ಅದನ್ನ ಸರಿ ಮಾಡ್ಕೋಬಹುದು,
ಮದುವೆ ಆಗೋ ಹುಡುಗನ ಜೊತೆ ಮಾತಾಡು. ಅವನೇನಾದ್ರೂ ಈ ಮಗುನ ಒಪ್ಕೊಳ್ಳೋದೇ ಆದ್ರೆ ಅವನ ಜೊತೆಗೆ ಮದುವೆ ಆಗು. ಇಲ್ಲ ಅಂದ್ರೆ ಈ ಮಗುವಿನ ಅಪ್ಪ ಯಾರು, ಅವನ ಜೊತೆ ಒಂದು ಬಾರಿ ಡಿಸ್ಕಸ್ ಮಾಡು ಅಂತ ಹೇಳಿದಾಗ ನಾನು ಅಳ್ತಾ, ಇಲ್ಲ ಮೇಡಮ್, ನನಗೆ ಯಾರ ಜೊತೆ ಕೂಡ ಫಿಸಿಕಲ್ ರಿಲೇಷನ್ ಇಲ್ಲ. ಆಗ ಮೇಡಮ್ ಇನ್ನೊಂದು ಬಾರಿ ಟೆಸ್ಟ್ ಮಾಡಿಸಿದ್ರು. ಆಗ್ಲೂ ಕೂಡ ಪ್ರೆಗ್ನೆನ್ಸಿ ಪಾಸಿಟಿವ್ ಅಂತಾನೆ ಬಂತು. ನನ್ನ ಸಿಂಟಮ್ಸ್ ಕೂಡ ಅದೇ ರೀತಿ ಇದೆ. ಸುಸ್ತು, ವಾಂತಿ, ವಿಚಿತ್ರವಾಗಿ ದೇಹ ಎಲ್ಲ ಸಂತ ಪಡ್ತಾ ಇದ್ದೀನಿ. ನಾನು ಹೋಗಿ ಮಲಗ್ದೆ. ಮನೆಗೆ ಹೋಗಿ ಕಣ್ಣು ಮುಚ್ಚಿದ್ರೆ ಕಿರಣ್ ಅವರ ಪಿಸುದನಿ, ಅವ್ರು ನನ್ನ ಕೆನ್ನೆ ಕೊಟ್ಟು ಮುತ್ತು ಅದೇ ನೆನಪಾಗ್ತಾ ಇದೆ. ಮಗು ಹೇಗೆ, ಅದು ಇನ್ನೂ ಕೂಡ ಅರ್ಥನೇ ಆಗ್ತಿಲ್ಲ. ಕಿರಣ್ ಬಿಟ್ಟು ಯಾರ ಜೊತೆಗೂ ಕೂಡ ನಂಗಂತ ಒಡನಾಟ ಇಲ್ಲ. ಆಫೀಸಲ್ಲಿ ನಾನು ಹುಡುಗರ ಜೊತೆ ಅಷ್ಟೊಂದು ಮಾತೇ ಆಡಲ್ಲ. ಜೋರಾಗಿ ಅಳ್ತಾ ಇದ್ದೆ. ಬಾಗ್ಲನ್ನ ಹಾಕೊಂಡು ಅಮ್ಮ ಊಟ ಮಾಡೋದು ಕರೆದ್ರು. ಆದ್ರೂ ಕೂಡ ಹೋಗಿಲ್ಲ. ಬದುಕಲ್ಲಿ ಎಲ್ಲಾನು ಮುಗ್ದು ಹೋಗಿದೆ ಅಂತ ಅನ್ಕೊಂಡೆ. ಸ್ವಲ್ಪ ಸುಖ ಬಂದಿತ್ತು, ಎಲ್ಲ ಸರಿ ಹೋಗ್ತಾ ಇದೆ ಅಂತ ಅನ್ಕೊಂಡು ಒಳ್ಳೆ ಕನಸನ್ನ ಕಾಣ್ತಿದ್ದೆ. ಎಲ್ಲಾನು ಮುಗ್ದು ಹೋಯ್ತು. ಕಿರಣ್, ನೀನ್ ನನ್ನನ್ನ ಬಿಟ್ಟು ಹೊರಟು ಹೋಗ್ತೀಯಾ? ಅವನ್ ನನ್ನನ್ನ ಅಸಹ್ಯ ಪಟ್ಕೊಳ್ತಾನೆ. ಅಣ್ಣಂದ್ರು ಕೂಡ ನನಗೆ ಮೋಸ ಮಾಡಿದೆ ಅಂತ ನನ್ನ ಮೇಲೆ ಬೇಸರ ಮಾಡ್ಕೊಳ್ತಾರೆ. ಈ ರೀತಿ ಹಲವು ಯೋಚನೆಗಳ ತಲೆ ಹಿಡಿತಾ ಇತ್ತು. ನಾನು ಪ್ರೆಗ್ನೆಂಟ್ ಅನ್ನೋ ವಿಷಯಕ್ಕಿಂತ ಹೆಚ್ಚಾಗಿ ನನಗೆ ಸುತ್ತಮುತ್ತ ಇರೋ ಜನರನ್ನ ಹೇಗೆ ಕನ್ವಿನ್ಸ್ ಮಾಡಬೇಕು ಅನ್ನೋ ವಿಷಯನೇ ತಿಳಿತಾ ಇಲ್ಲ. ಅಬಾರ್ಷನ್ ಮಾಡಿಸ್ಕೊಂಡ್ಬಿಡು ಅಂತ ಅಮ್ಮ ಹೇಳಿದ್ಲು. ಆ ಮಾತು ಕಿವಿಯಲ್ಲಿತ್ತು. ರಾತ್ರಿ ಎಲ್ಲ ತುಂಬಾನೇ ಕಷ್ಟಪಟ್ಟೆ. ತುಂಬಾ ಯೋಚಿಸಿದ ನಂತರ ಅನ್ನಿಸ್ತು, ಯಾವುದೇ ಕಾರಣಕ್ಕೂ ಮಗುನ ಅಬಾರ್ಷನ್ ಮಾಡಿಸ್ಲೇಬಾರ್ದು ಅಂತ. ಯಾಕಂದ್ರೆ ಈ ಮಗು ನಂದು, ಅದ್ರ ಅಪ್ಪನ ಅವಶ್ಯಕತೆನೇ ಇಲ್ಲ. ನಾನು ಇಂಡಿಪೆಂಡೆಂಟ್. ಅದಕ್ಕಾಗಿ ಈ ದೇಶನ ಬಿಟ್ಟು ಹೊರಟೋಗ್ತೀನಿ ಅಂತ ಯೋಚಿಸ್ದೆ. ಬೆಳಗ್ಗೆ ಆಫೀಸಿಗೆ ಹೋಗಿ ಸರ್ ಬಳಿ ಕೇಳಿದೆ, ಸರ್, ನಮ್ಮ ಮದುವೆ ಕ್ಯಾನ್ಸಲ್ ಆಯ್ತು, ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ಆಫೀಸಿಂದ ಏನಾದರೂ ಫಾರಿನಲ್ಲಿ ಕೆಲಸ ಮಾಡೋ ಪ್ರಪೋಸಲ್ ಇದ್ರೆ ಪ್ಲೀಸ್ ಅದಕ್ಕೆ ನನ್ನನ್ನೇ ಆಯ್ಕೆ ಮಾಡಿ ಕಳಿಸಿ. ನಾನು ತುಂಬಾ ನಿಷ್ಠೆಯಿಂದ ಮಾಡ್ತೀನಿ. ಇಲ್ಲಿ ಎಲ್ರನ್ನು ನಾನು ಫೇಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅಳ್ತಾ ಹೇಳ್ದೆ. ಕಿರಣ್ ನನ್ನ ನೋಡ್ದೆ. ಅವನ ಜೊತೆ ಜಾಸ್ತಿ ಮಾತಾಡ್ದೆ. ನಾನು ಈ ದೇಶನ ಬಿಟ್ಟು ಹೊರಟೋಗೋದಕ್ಕೆ ನಿರ್ಧಾರ ಮಾಡಿದ್ದೆ. ಎಂಗೇಜ್ಮೆಂಟ್ ಆದ ದಿನದಿಂದಾನೂ ಕೂಡ ಅವನಿಗಿಂತ ಹೆಚ್ಚಾಗಿ ನಾನು ಅವನನ್ನ ಪ್ರೀತಿಸಿದ್ದೀನಿ. ನನ್ನ ಕನಸಿನ ರಾಜ ಅವನು. ಏನಾದ್ರೂ ಪ್ರೀತಿಸಿ ಮದುವೆ ಆದ್ರೆ ಚೆನ್ನಾಗಿರತ್ತೆ. ಹೇಗ್ ಪ್ರೆಗ್ನೆಂಟ್ ಆದೆ ಅನ್ನೋದು ಇನ್ನೂ ಕೂಡ ಪ್ರಶ್ನೆ. ಸದ್ಯದಲ್ಲಿ ನಾನು ನನ್ನ ಮಗುನ ಉಳಿಸ್ಕೊಳ್ಳೇಬೇಕು ಅಂತ ಯೋಚಿಸ್ತಿದ್ದೆ. ಸಡನ್ ಆಗಿ ಕಿರಣ್ ಫೋನ್ ಬಂತು. ಸೈಲೆಂಟ್ ಅಲ್ಲಿಟ್ಟೆ. ಕಟ್ ಮಾಡೋಷ್ಟು ಧೈರ್ಯ ಇರಲಿಲ್ಲ. ಪದೇ ಪದೇ ಅಮ್ಮ ಕೂಡ ಕಾಲ್ ಮಾಡಿ ಹೇಳಿದ್ರು, ಫೋನ್ ಮಾಡಿ ನಿನ್ ಬಳಿ ಮಾತಾಡ್ಬೇಕು ಅಂತ ಹೇಳ್ತಿದ್ದಾನೆ. ನೀನ್ ನೋಡಿದ್ರೆ ಫೋನ್ನ ತುಂಬಾ ಭಯದಿಂದ ಸೈಲೆಂಟ್ ಅಲ್ಲಿ ಇಡ್ತಾ ಇದೀಯಾ. ಅಮ್ಮ ಅಮ್ಮ ನಾನು ಏನಂತ ಮಾತಾಡ್ಲಿ, ಸ್ವಲ್ಪ ಬಿಸಿ ಇದ್ದೀನಿ ಅಂತ ಹೇಳ್ದೆ. ಅಬಾರ್ಷನ್ ಏನ್ ಮಾಡ್ದೆ ಅಂತ ಏನೋ ಅಮ್ಮ ಕೇಳ್ತಿದ್ಲು. ನಾನು ಫೋನನ್ನ ಕಟ್ ಮಾಡಿದೆ. ಜೋಳ್ ನನ್ನ ತಾಯಿ ಆದ್ರೂ ಅವನ ತಾಯಿನ ಎಷ್ಟು ಕೆಟ್ಟದಾಗಿ ನಡ್ಸ್ಕೊಳ್ತಿದ್ದಾಳೆ. ಕೇವಲ ಅವಳ ಮರ್ಯಾದೆಗಾಗಿ ಎಲ್ಲರೂ ಸ್ವಾರ್ಥಿಗಳು, ಬಹಳ ದೂರ. ಇವುಗಳನ್ನೆಲ್ಲಾನು ನಾನು ಬಿಟ್ಟು ಹೊರಟು ಹೋಗ್ತೀನಿ ಅಂತ ಅನ್ಕೊಂಡೆ. ಅದೇ ರೀತಿ ಆಯ್ತು. ನನ್ನನ್ನು ಕಳಿಸೋದಕ್ಕೆ ಅಮೇರಿಕಕ್ಕೆ ನನ್ನ ಸರ್ ಪ್ರಯತ್ನ ಪಟ್ರು. ಅದು ಬಹಳ ಬೇಗ ಕೂಡ ಆಯ್ತು. ವೀಸಾ, ಪಾಸ್ಪೋರ್ಟ್ ಕೂಡ ಬಂತು. ನಾನಿನ್ನು ಅಮೇರಿಕಾಗೆ ಹಾರಬೇಕು. ಕಿರಣ್ನ ಸಂಪೂರ್ಣವಾಗಿ ಅವಾಯ್ಡ್ ಮಾಡಿಬಿಟ್ಟೆ. ಇವತ್ತು ಬಟ್ಟೆನೆಲ್ಲಾನು ಪ್ಯಾಕ್ ಮಾಡ್ಕೊಳ್ತಾ ಇದ್ದೆ. ಆಗ ಅಮ್ಮ ಹೇಗಂತ ಕೇಳಿದಾಗ 2 ದಿನ ಹೈದರಾಬಾದಲ್ಲಿ ಕೆಲಸ ಇದೆ, ಆನಂತರ ಬಂದ್ಬಿಡ್ತೀನಿ, ಮದುವೆ ಸಮಯಕ್ಕೆ ಸರಿಯಾಗಿ ಅಬಾರ್ಷನ್ ಅಂತ ಕೇಳಿದ್ರು. ಹೇಳ್ತೀನಿ ಅಮ್ಮ ಈ ವಿಷಯನ ಅಂತ ಹೇಳಿ ಸುಮ್ಮನಾದೆ. ಅಪ್ಪ ಬೈತಾನೇ ಇದ್ರು. ಈ ಸಮಯದಲ್ಲಿ ಹೈದರಾಬಾದ್ನ ವಿಷಯವನ್ನ ಯಾಕೆ ಒಪ್ಕೊಂಡಿದ್ದು ಅಂತ. ಯಾರೋ ಬಾಗ್ಲನ್ನ ತುಂಬಾ ಜೋರಾಗಿ ಬಡಿತಾ ಇದ್ರು. ನಾನು ಹೋಗಿ ನೋಡಿದಾಗ ಬೆಚ್ಚಿ ಬಿದ್ದೆ. ಅದು ಬೇರೆ ಯಾರು ಅಲ್ಲ, ಕಿರಣ್. ತುಂಬಾ ಕಷ್ಟ ಆಗಿರೋ ರೀತಿ ಇದೆ. ಈ ವಿಷಯ ತಿಳಿದ ದಿನದಿಂದಾನೂ ಕೂಡ ನಾನು ಒಂದೇ ಒಂದು ಬಾರಿ ಅವ್ರ ಜೊತೆ ಮುಖ ಕೊಟ್ಟು ಮಾತಾಡಿಲ್ಲ. ಧೈರ್ಯ ಇಲ್ಲ. ಅಯ್ಯೋ ಭಗವಂತ,
ಮತ್ತೆ ಈ ಮನುಷ್ಯನನ್ನ ಹೇಗ್ ಫೇಸ್ ಮಾಡ್ಲಿ? 2 ದಿನ ಕಳೆದು ಹೋಗಿದ್ದಿದ್ರೆ ಎಲ್ಲ ಮುಗ್ದು ಹೋಗ್ತಾ ಇತ್ತು. ಅವನನ್ನ ನೋಡಿದ್ರೆ ಎಲ್ಲ ಸತ್ಯನೂ ಹೇಳ್ಬಿಡ್ತೀನಿ. ಅವನ ಮನ್ಸಲ್ಲಿ ನನ್ನ ಬಗ್ಗೆ ಇರೋ ಪವಿತ್ರವಾದ ಭಾವನೆ ಕಹಿ ಆಗೋಗುತ್ತೆ. ನಾನವನ ಕಹಿ ಭಾವನೆಯನ್ನ ಹೇಗೆ ಅರ್ಗಿಸ್ಕೊಳ್ಳಿ ಅಂತ ಕಣ್ಣೀರ್ ಹಾಕ್ತಿದ್ದೆ. ಕಿರಣ್ ಬಂದವನೇ ಜೋರಾಗಳೋದಕ್ಕೆ ಶುರು ಮಾಡ್ದ. ಅಪ್ಪ ಅಮ್ಮನ್ಗೆ ಈ ವಿಷಯ ಅರ್ಥನೇ ಆಗ್ಲಿಲ್ಲ. ಆದ್ರೆ ನಮ್ಮಿಬ್ರಿಗೆ ಪ್ರೈವಸಿ ಬೇಕು ಅಂತ ತಿಳಿದು ಅವರು ಹೊರಗಡೆ ಹೋದ್ರು. ಅಪ್ಪ ಹೊರಗಡೆಯಿಂದ ಬಾಗ್ಲನ್ನ ಹಾಕಿದ್ರು. ಅವರಿಬ್ಬರ ಸಮಸ್ಯೆ ಅವರಿಬ್ಬರೇ ಪರಿಹರಿಸ್ಕೊಳ್ಳಿ ಅಂತ ಅಮ್ಮನ ಬಳಿ ಹೇಳಿದ್ದು ಕೇಳಿಸ್ತು. ಧರ್ಮ ಸಂಕಟ ನನಗೆ. ಹೀಗೆ ನನ್ನನ್ನು ಸೋಫಾ ಮೇಲೆ ಕೂರಿಸಿ ಕೆಳಗೆ ಕೂತ್ಕೊಂಡು ಕಿರಣ್ ಕೈ ಹಿಡ್ಕೊಂಡ. ಏನಾದರೂ ನನ್ನಿಂದ ತಪ್ಪಾಗಿದ್ರೆ ಕ್ಷಮಿಸು. ನನ್ನನ್ನು ಹೀಗೆ ಯಾಕೆ ಅವಾಯ್ಡ್ ಮಾಡ್ತಿದ್ಯಾ? ನೀನಿಲ್ದೆ ಒಂದು ಕ್ಷಣ ಕೂಡ ನನ್ನ ಕೈಯಲ್ಲಿರೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಪ್ರಾಣ ನೀನು ಅಂತ ಗಟ್ಟಿಯಾಗಿ ನನ್ನ ಕೈನ ಹಿಡ್ಕೊಂಡು ಅವನ ಹಣೆ ಹತ್ರ ಇಟ್ಕೊಂಡ. ಏನೇ ವಿಷಯ ಇದ್ರೂ ನಾವಿಬ್ರು ಕೂತ್ಕೊಂಡು ಬಗೆಹರಿಸ್ಕೊಳ್ಳೋಣ. ಈ ರೀತಿ ನನ್ನನ್ನು ಬಿಟ್ಟು ಹೋಗ್ಬೇಡ ಅಂತ ಬಗೆಯಾಗಿ ಕೇಳ್ದ. ಆದ್ರೆ ನನಗೆ ಅವನ ಮಾತಿನ ಮೇಲೆ ನಂಬಿಕೆ ಇರಲಿಲ್ಲ. ನಾನು ಪ್ರೆಗ್ನೆಂಟ್ ಅಂತ ಹೇಳಿದ್ರೆ ಯಾರು ಕೂಡ ನನ್ನನ್ನು ಮದುವೆ ಆಗೋದಿಲ್ಲ. ಈ ಮಗುವಿನ ಅಪ್ಪ ಇವನು ಕೂಡ ಅಲ್ಲ. ಏನ್ ಮಾಡ್ಲಿ? ನನ್ನ ಬಾಯಲ್ಲಿ ಈಗಲೂ ಕೂಡ ಸತ್ಯ ಬರ್ತಾನೆ ಇಲ್ಲ. ಕಿರಣ್, ನಂಗೆ ಕಷ್ಟ ಕೊಡಬೇಡಿ. ನನ್ನನ್ನು ಹೋಗೋದಕ್ಕೆ ಬಿಟ್ಬಿಡಿ. ಕಾರಣ ಕೇಳಬೇಡಿ. ನೀವು ನನಗಿಂತ ಒಳ್ಳೆ ಹುಡುಗಿನ ನೋಡಿ ಮದುವೆ ಆಗಿ. ನಾನು ನಿಮ್ಮನ್ನ ಮದುವೆ ಆಗೋ ಯೋಗ್ಯತೆನೇ ಇಲ್ಲ. ನನ್ನನ್ನು ಕ್ಷಮಿಸಿ ಅಂತ ಅವ್ರ ಕಾಲನ್ನ ಹಿಡ್ಕೊಂಡೆ. ಅವರ ವಿಷಯ ಏನೇ ಇದ್ರೂ ಪರವಾಗಿಲ್ಲ, ಹೇಳು. ಯಾವುದೇ ಸಮಸ್ಯೆ ಇದ್ರೂ ನಾನು ನಿನ್ನ ಪರ ನಿಲ್ತೀನಿ. ಆ ದೇವರು ಬಂದು ನಿನ್ನ ಮೇಲೆ ಚಾಡಿ ಹೇಳಿದ್ರು ಕೂಡ ನಂಬೋದಿಲ್ಲ. ಪ್ಲೀಸ್ ನನ್ನನ್ನು ಬಿಟ್ಟು ಹೋಗ್ಬೇಡ. ನೀನು ನನ್ನ ಪ್ರಾಣ. ನನ್ನ ಪ್ರಾಣ ಇಲ್ಲದೆ ಹೋದ್ರೆ ನಾನು ಹೇಗೆ ಬದುಕಲಿ? ಮನಸ್ಸು ಪದೇ ಪದೇ ಹೇಳ್ತಿದೆ, ಒಮ್ಮೆ ಸತ್ಯ ಹೇಳಿ ನೋಡು ಅಂತ. ವಿಧಿ ಇಲ್ಲದೆ ಅದನ್ನ ಹೇಳ್ದೆ. ರೂಮ್ಗೆ ಹೋಗಿ ನನ್ನ ಪ್ರೆಗ್ನೆನ್ಸಿ ರಿಪೋರ್ಟ್ ತಂದು ತೋರಿಸ್ದೆ. ಅದನ್ನ ನೋಡಿ ಅವನ ಮುಖದಲ್ಲಿ ಏನೋ ಅಷ್ಟೊಂದು ಆಶ್ಚರ್ಯ ಏನೂ ಇರಲಿಲ್ಲ. ಬದಲಿಗೆ ಖುಷಿ ಇತ್ತು. ನನ್ನನ್ನು ಗಟ್ಟಿಯಾಗಿ ತಪ್ಕೊಂಡು ನನ್ನ ಹಣೆಗೆ ಮುತ್ತು ಕೊಟ್ಟ. ಆಗ ನಾನು ಹೇಳಿದೆ, ಇದೆ, ನಾನು ಎಂದೂ ಕೂಡ ನಿನಗೆ ಮೋಸ ಮಾಡೋದಿಲ್ಲ. ನೀವು ನನ್ನನ್ನು 1-2 ಬಾರಿ ಮುಟ್ಟಿದ್ದೀರಾ, ಮುತ್ತು ಕೊಟ್ಟಿದ್ದೀರಾ ಅಷ್ಟೇ. ಅಷ್ಟಕ್ಕೆ ಹೇಗೆ ಪ್ರೆಗ್ನೆಂಟ್ ಆಗೋದಕ್ಕೆ ಸಾಧ್ಯ? ನಿಮ್ಮನ್ನ ಬಿಟ್ಟು ಯಾರನ್ನು ನಾನು ಮುಟ್ಟಿಲ್ಲ ಅಂತ ಜೋರಾಗಿ ಅಳೋದಕ್ಕೆ ಶುರು ಮಾಡಿದೆ. ಅಯ್ಯೋ ದಡ್ಡಿ, ಅದು ನಮ್ಮಿಬ್ರ ಮಗುನೇ. ಈ ವಿಷಯಕ್ಕಾಗಿ ನೀನ್ ವಿದೇಶಕ್ಕೆ ಹೋಗ್ತಿದ್ಯಾ? ನೀನ್ ಒಂದು ರೆಸಾರ್ಟಿಗೆ ಬಂದಿದ್ದೆ. ಆಗ ನಡೆದ ಕ್ರಿಯೆ ಇದೆಲ್ಲ. ನನ್ನ ಗೆಳೆಯರ ಕಿತಾಪತಿ. ರೆಸಾರ್ಟಲ್ಲಿ ನಾವು ಕುಡಿಯೋ ಜ್ಯೂಸ್ಗೆ ಮತ್ತು ಮಿಕ್ಸ್ ಮಾಡಿದ್ದಿದ್ರು. ಅದರಿಂದ ಅದು ಕೂಡ ಸ್ವಲ್ಪ ಹೊತ್ತಿಗೆ. ಇಬ್ರಿಗೂ ಏನೂ ನೆನಪಿರ್ಲಿಲ್ಲ. ಆಗ್ಲೇ ದೈಹಿಕ ಕ್ರಿಯೆ ನಡೆದು ಹೋಗಿತ್ತು. ನಾವಿಬ್ರು ಒಂದಾಗಿದ್ವಿ. ನಮಗೆ ತಿಳಿದೇನೆ, ನಿನಗಿಂತ ಮುಂಚೆನೆ ನನಗೆ ಎಚ್ಚರ ಆಗಿತ್ತು. ಇನ್ನು ನೀನು ನನ್ನನ್ನು ಬಿಟ್ಟು ಹೊರಟೋಗ್ತೀಯ, ನಿನ್ನನ್ನು ದೈಹಿಕವಾಗಿ ಬಳಸ್ಕೊಂಡಿದ್ದೀನಿ ಅಂತ ತಿಳಿದ್ರೆ ಅನ್ನೋ ಭಯದಿಂದ ನಿನಗೆ ಬಟ್ಟೆನ ಸರಿ ಮಾಡ್ದೆ. ನಂತರ ನೀನ್ ಕೇಳ್ದೆ ಅಲ್ವಾ, ಪ್ರಜ್ಞೆ ಮರ್ತಿರ್ಲಿಲ್ಲ ಏನಾಗಿದೆ ಅಂತ ಅಂದು. ಆಗ ನಾನು ಮಾತನ್ನ ಬದಲಾಯಿಸಿ ನಿನಗೆ ಆ ವಿಷಯದ ಬಗ್ಗೆ ಅನುಮಾನ ಬರದೇ ಇರೋ ರೀತಿಯಲ್ಲಿ ಮಾಡಿದೆ. ಹೇಗಿದ್ರು ಬೇಗ ಮದ್ವೆ ಆಗುತ್ತೆ ಅಲ್ಲ, ಇದೆಲ್ಲ ಸಹಜ ಈಗಿನ ಕಾಲದಲ್ಲಿ ಅಂತ. ಆದ್ರೆ ನಿನಗೆ ಇದು ದೊಡ್ಡ ವಿಷಯ. ಯಾಕಂದ್ರೆ ನೀನ್ ಬೆಳೆದಿದ್ದು ಅದೇ ರೀತಿ. ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ, ಜೀವನದಲ್ಲಿ ನಾನ್ ನಿನ್ನನ್ನ ಮಾತ್ರನೇ ಮುಟ್ಟಿರೋದು. ನೀನ್ ನನ್ನ ಮೊದಲ ಮತ್ತೆ ಕೊನೆ ಹುಡುಗಿ ಅಂತ ನನ್ನನ್ನ ತಪ್ಕೊಂಡ. ಅದ್ ಹೇಗೆ ನನಗೆ ತಿಳಿದೆ? ನನ್ ಜೊತೆ ದೈಹಿಕ ಕ್ರಿಯೆ ನಡೆಸಿದ್ರಿ ನೀವು. ನನ್ ಜೊತೆ ಸುಳ್ಳು ಹೇಳ್ತಾ ಇರೋದು ಅದು ನನಗ್ ಗೊತ್ತು ಅಂತ ಹೇಳ್ದೆ. ಇಲ್ಲ, ನಿಜವಾಗ್ಲೂ ಸತ್ಯ ಅಂತ ನನ್ನ ತಲೆ ಮೇಲೆ ಆಣೆ ಮಾಡಿ ಹೇಳಿದ್ರು. ನಿಜ ಇರ್ಬೋದು ಅಂತ ಸ್ವಲ್ಪ ಹೊತ್ತು ನನಗೆ ಇದನ್ನ ಅರ್ಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಸ್ವಲ್ಪ ಹೊತ್ತು ಆ ದಿನ ನಾನು ನೆನಪಿಸ್ಕೊಂಡೆ. ಅಂದು ನನ್ನ ಬಟ್ಟೆ ಏನೋ ಅಷ್ಟೊಂದು ಅಸ್ತವ್ಯಸ್ತ ಆಗಿರ್ಲಿಲ್ಲ. ಕಿರಣ್ ಎಲ್ಲಾನು ಸರಿ ಮಾಡಿದ್ರು. ಆದ್ರೆ ತಲೆ ತುಂಬಾ ಭಾರ ಆಗಿತ್ತು. ಗೋಡೆಗೆ ಹೊಡ್ಕೋಬೇಕು ತಲೆನಾ ಅಂತ ಅನ್ನಿಸ್ತಿತ್ತು. ಆಗ ಅವ್ರ ಕೈಯಾರೆ ನನಗೆ ಆರೈಕೆ ಮಾಡಿ
ಸ್ವಲ್ಪ ಹೊತ್ತಿಗೆ ಎಲ್ಲಾನ ಸರಿ ಹೋಗುವಂತೆ ಮಾಡಿದ್ರು. ಅಂದು ತುಂಬಾ ಮುಖನ ಕಪ್ಪುಗಿಟ್ಕೊಂಡಿದ್ರು ಕೂಡ ಜಾಸ್ತಿ ಸೇವೆ ಮಾಡ್ತಿದ್ರು. ಈಗ ಅನಿಸ್ತಾ ಇದೆ ನನ್ ಜೊತೆ ಮಾಡಿದ ತಪ್ಪು ಕೆಲಸದಿಂದ ಅವ್ರಿಗೆ ಗಿಲ್ಟ್ ಇತ್ತೇನೋ. ಆ ಗಿಲ್ಟಿಂದ ತುಂಬಾನೇ ಕೇರ್ ಮಾಡ್ತಾ ಇದ್ರು. ನೀವ್ ಹೇಳ್ಬೇಕು ಅಲ್ವಾ ಅಂತ ಹೇಳ್ದೆ. ಹೇಗೆ ಹೇಳಿ, ನಿನ್ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋ ಶಕ್ತಿ ನನಗೀಗ್ಲೂ ಕೂಡ ಇಲ್ಲ. ನೀನ್ ನಂಬಿಕೆಯಿಂದ ನನ್ ಜೊತೆ ಬಂದಿದ್ದೆ, ಆದ್ರೆ ನಂದು ಕೂಡ ತಪ್ಪಿಲ್ಲ. ನನಗಿದೆಲ್ಲ ತಿಳಿದಿದ್ದು ಪ್ರಜ್ಞೆ ಬಂದಾದ್ಮೇಲೆನೆ. ಯಾವ ಪಾರ್ಟಿಗೆ ಹೋದ್ರು ಅವ್ರು ಇದೇ ರೀತಿ ಮಾಡ್ತಾರೆ. ನಾನು ಕುಡಿಯೋದಿಲ್ಲ, ಅದಕ್ಕೆ ಅವರು ಈ ರೀತಿ ಮಾಡೋದು. ಅದು ನಾನು ರೆಸಾರ್ಟ್ ಕಾರ್ನರ್ ಅಲ್ಲಿ ಪಾರ್ಟಿ ನಡೆಸ್ತಾ ನಾವಿಬ್ರು ಬಂದಾಗ ಎಲ್ರೂ ನೋಡಿದ್ದಾರೆ. ನೀನವ್ರನ್ನ ನೋಡಿಲ್ಲ ಅಷ್ಟೆ, ಅದಕ್ಕೆ ಅವರೆಲ್ಲ ಈ ರೀತಿ ಮಾಡಿರೋದು. ಸಾರಿ ಅಂತ ಹೇಳಿದ್ರು. ನೀನ್ ನನಗೆ ಯಾವ ಶಿಕ್ಷೆ ಏನಾದ್ರೂ ಕೊಟ್ಟರು ಪರವಾಗಿಲ್ಲ, ಆದ್ರೆ ನನ್ನನ್ನ ಬಿಟ್ಟು ಮಾತ್ರ ಹೊರಟೋಗ್ಬೇಡ. ನೀನ್ ಹೋದ್ರೆ ನನ್ ಬದುಕು ಮುಗಿದು ಹೋಗುತ್ತೆ ಅಂತ ಚಿಕ್ಕ ಮಗುವಿನಂತೆ ನನ್ನ ಕೈನ ಹಿಡ್ಕೊಂಡು ಮಂಡಿಯೂರಿ ಕೂತ್ಕೊಂಡು ಅಳೋದಕ್ಕೆ ಶುರು ಮಾಡಿದ್ರು. ನಾನು ಕೂಡ ಕೆಳಗೆ ಕೂತ್ಕೊಂಡು ಅವ್ರ ಹಣೆಗೆ ಮುತ್ತು ಕೊಟ್ಟೆ, ಅವ್ರ ಕಣ್ಣುಗಳಿಗೂ ಮುತ್ತು ಕೊಟ್ಟೆ. ಅವ್ರ ಕಣ್ಣೀರನ್ನ ನನ್ನ ಕೈಯಿಂದ ಒರೆಸ್ದೆ. ಕಿರಣ್, ನಿಮ್ಮಿಬ್ರು ಮಗು ಎಷ್ಟು ಖುಷಿ ಆಗ್ತಿದೆ ಅಲ್ವಾ ಈ ವಿಷಯನ ಕೇಳಿ. ನೀವಪ್ಪ, ನಾನಮ್ಮ ಅಂತ ಜೋರಾಗಿ ನಗೋದಕ್ಕೆ ಶುರು ಮಾಡಿದೆ. ಆಗ ಕಿರಣ್, ನಿಂಗೆ ಬೇಸರ ಆಗಿಲ್ವಾ ನನ್ನಿಂದ ತಪ್ಪಾಯ್ತು ಅಂತ? ಇಲ್ಲ, ನನಗೆ ಕ್ಲಾರಿಟಿ ಸಿಕ್ತು. ನನ್ನ ಜೀವನದಲ್ಲಿ ಅಪ್ಪ ಅಮ್ಮ ಅಣ್ಣಂದ್ರನ್ನ ಬಿಟ್ರೆ ನಿಮ್ಮನ್ನೇ ತುಂಬಾ ಜಾಸ್ತಿ ಪ್ರೀತಿ ಮಾಡಿರೋದು. ನಿಮ್ಮ ಮಗುನ ನನ್ನ ಹೊಟ್ಟೆಲಿ ಹೊತ್ಕೊಂಡು ಬದುಕೋ ಸೌಭಾಗ್ಯ ನನಗೆ ಕರುಣಿಸಿದ್ದೀರ ಅಂತ ಅವ್ರಿಗೆ ನನ್ನ ಕೃತಜ್ಞತೆಯನ್ನ ಅರ್ಪಿಸಿದೆ. ಅವರು ಆಶ್ಚರ್ಯದಿಂದ ನನ್ನನ್ನು ನೋಡ್ತಿದ್ರು. ಸ್ವಲ್ಪ ಹೊತ್ತಿಗೆ ನಮ್ಮ ಮಧ್ಯೆ ಇದ್ದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಆಯ್ತು. ಬಹಳ ಬೇಗ ಇಬ್ರು ಮದುವೆ ಆದ್ವಿ. ಮದುವೆಯಾದ 2 ತಿಂಗಳಿಗೆ ನನ್ನ ಪ್ರೆಗ್ನೆನ್ಸಿ ಅನೌನ್ಸ್ ಮಾಡಿದೆ. ಎಲ್ರೂ ಇಷ್ಟು ಬೇಗ ಪ್ಲಾನಿಂಗ್ ಮಾಡ್ಕೊಂಡಿಲ್ವಾ ಅಂತ ಕೇಳಿದ್ರು. ಆದ್ರೆ ನಾವಿಬ್ರು ಮೊದಲ ಮಗು ಬೇಗ ಆಗ್ಬಿಡ್ಲಿ ಅಂತ ಯಾವುದೇ ಪ್ಲಾನಿಂಗ್ ಮಾಡಿಲ್ಲ. ಈಗ ನನಗೆ 2 ತಿಂಗಳು ಅಂತ ಹೇಳಿದೆ. ಆಗ್ಲೇ ನನಗೆ ಹೊಟ್ಟೆ ಮುಂದೆ ಬರೋ ರೀತಿ ಆಗ್ಬಿಟ್ಟಿತ್ತು. ಅದರಿಂದ ಲೂಸ್ ಬಟ್ಟೆಗಳನ್ನೇ ಹಾಕ್ತಿದ್ದೆ. ಈ ಸಂದರ್ಭದಲ್ಲಿ ಕಿರಣ್ ನನಗೆ ತುಂಬಾನೇ ಸಹಾಯ ಮಾಡಿದ್ರು. ಅವರು ಮತ್ತೆ ನಾನು ಹೈದರಾಬಾದಿನ ಅವ್ರ ಮನೆಗೆ ಶಿಫ್ಟ್ ಆದ್ವಿ. ಡೆಲಿವರಿ ಟೈಮ್ಗೆ ನನ್ನ ತಾಯಿಯನ್ನ ಅಲ್ಲಿಗೆ ಕರೆಸ್ಕೊಂಡೆ. ನನ್ನ ತಾಯಿಯನ್ನ ಬಿಟ್ರೆ ಇನ್ಯಾರಿಗೂ ಕೂಡ ಈ ವಿಷಯ ಗೊತ್ತಿಲ್ಲ. ವಿಷಯ ಪ್ರಪಂಚಕ್ಕೆ ಗೊತ್ತಾದ್ರೆ ಎಲ್ಲರೂ ಅವಮಾನ ಮಾಡ್ತಾರೆ. ತಮಗೆ ಇಷ್ಟ ಬಂದಂತೆ ನಮ್ಮನ್ನ ಜಡ್ಜ್ ಮಾಡ್ತಾರೆ. ಅದೃಷ್ಟ ಅಂತಂದ್ರೆ ನನಗೂ ಮತ್ತೆ ಕಿರಣ್ಗೂ ಅವಳಿ ಜವಳಿ ಮಕ್ಕಳಾದ್ವು. ಒಂದು ಗಂಡು ಮಗು, ಒಂದು ಹೆಣ್ಣು ಮಗು. ಈಗ ಇನ್ನೂ ಖುಷಿ ಆಯ್ತು ಇಬ್ರಿಗೂ. ಯಾಕಂದ್ರೆ ಮದುವೆಯಾದ ದಿನದಿಂದಲೂ ಆದಷ್ಟು ನಾವಿಬ್ರು ದೂರಾನೇ ಇರೋದು, ಮಗುವಿಗೆ ತೊಂದರೆ ಆಗತ್ತೆ ಅಂತ. ಇನ್ನೂ ದೂರ ಇರೋದಕ್ಕೆ ಆಗೋದೇ ಇಲ್ಲ. 2 ಮಕ್ಕಳು ಆಗಿದೆ. ಇನ್ನೂ ನಮಗೆ ಮಕ್ಕಳ ಬಗ್ಗೆ ಯೋಚನೆ ಇಲ್ಲ. ನಮ್ಮಿಬ್ಬರ ಹೊಸ ಬದುಕನ್ನ ತುಂಬಾ ಆನಂದವಾಗಿ ಸುಮಧುರವಾಗಿ ಆರಂಭಿಸಿದ್ವಿ. ಎಲ್ಲರ ಬದುಕು ಮಕ್ಕಳು ಆಗೋದಕ್ಕಿಂತ ಮುಂಚೆ ಸುಂದರವಾಗಿರತ್ತಂತೆ. ಆದ್ರೆ ನಮ್ಮ ಬದುಕು ಮಕ್ಕಳಾದ್ಮೇಲೆ ಸುಂದರವಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಕಿರಣ್ಣನನ್ನ ಆರಾಧಿಸ್ತಾರೆ. ಅದು ನನ್ನ ಅದೃಷ್ಟ. ಅವ್ರು ನನ್ನ ಗಂಡ ಆಗಿದ್ದು. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.